ಪಟ್ಟಕ್ಕಾಗಿ ಡಿಕೆ ಸಿದ್ದು ಮಧ್ಯೆ ಮತ್ತೆ ಡಿಶುಮ್ ಶುರುವಾಗಿದೆ. ಸಂಪುಟ ಪುನರ್ರಚನೆನ ಅಥವಾ ಅಧಿಕಾರ ಹಸ್ತಾಂತರನ? ಪಟ್ಟಕ್ಕಾಗಿ ಡಿಕೆ ಮತ್ತು ಸಿದ್ದು ಮಧ್ಯೆ ಮತ್ತೆ ಡಿಶುಮ್ ಶುರುವಾಗಿದೆ. ಇದನ್ನ ಶೀತಲ ಸಮರ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಸಂಪುಟ ಪುನರ್ರಚನೆ ಆಗುತ್ತಾ ಅಥವಾ ಅಧಿಕಾರ ಹಸ್ತಾಂತರಣೆ ಆಗುತ್ತಾ? ಇದು ನಿಮ್ಮ ಫ್ರೀಡಂ ಟಿವಿಯ ಮಾಸ್ಟರ್ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪಟ್ಟಕ್ಕಾಗಿ ಡಿಕೆ ಸಿದ್ದು ಮಧ್ಯೆ ನೇರ ಪೈಪೋಟಿ ನಡೀತಾ ಇದೆ. ಸಂಪುಟಕ್ಕೆ ಬೈಪಾಸ್ ಸರ್ಜರಿ ಆಗುತ್ತಾ ಅಥವಾ ನೇರವಾಗಿ ಅಧಿಕಾರನೇ ಹಸ್ತಾಂತರ ಆಗುತ್ತಾ? ಡೆಲ್ಲಿಗೆ ಹೋಗಲ್ಲ ಎಂದಿದ್ದಕ್ಕೆ ಡಿಸಿಎಂ ಡಿಕೆ. ಹೈಕಮಾಂಡ್ ನಾಯಕರು ಡೆಲ್ಲಿಗೆ ಬರೋದಕ್ಕೆ ಸಿಎಂಗೂ ಸೂಚನೆ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೂ ಸೂಚನೆ ಕೊಟ್ಟಿದ್ದಾರೆ. ನಾನು ಹೋಗೋದಿಲ್ಲ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಮತ್ತೆ ಸೈಲೆಂಟ್ ಯಾಕೆ? ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ರಾಜಕಾರಣದ ಕಾಂಗ್ರೆಸ್ ಬಂಗಲೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂತಹ ಸ್ಟೋರಿ ಇದು. ಡಿಸಿಎಂ ಮತ್ತು ಸಿಎಂ ನಡುವೆ ಈ ಹಿಂದಿನಿಂದಲೂ ಕೂಡ ಹಗ್ಗ ಜಗ್ಗಾಟಗಳು ನಡೀತಾನೆ ಇದ್ದಾವೆ. ಅದು ತಮ್ಮ ಇಲಾಖೆಗೆ ಬೇರೊಂದು ಇಲಾಖೆಯ ಯಾವುದಾದ್ರೂ ಅಧಿಕಾರಿಯನ್ನ ಸಿದ್ದರಾಮಯ್ಯ ಏನಾದರೂ ನೇಮಕ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅಲ್ಲೂ ತಕರಾರು ಮಾಡ್ತಾರೆ, ಅಲ್ಲೂ ಅಭ್ಯಂತರವನ್ನು, ಅಲ್ಲೂ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ರು. ಈ ಹಿಂದೆ ಅಧಿಕಾರ ಹಂಚಿಕೆ ಪವರ್ ಶೇರಿಂಗ್ ವಿಚಾರವಾಗಿ ಹೈಕಮಾಂಡ್ ನಾಯಕರು ಪ್ರಮಾಣ ಮಾಡಿದಂತೆ ಇನ್ನೇನು ಅಕ್ಟೋಬರ್ ಡಿಸೆಂಬರ್ ಒಳಗಾಗಿ 2.5 ವರ್ಷ ಅಧಿಕಾರ ಪೂರ್ತಿ ಆಗುತ್ತೆ. ಸೊ ಪೂರ್ಣಗೊಂಡ ನಂತರವಾದರೂ ನನ್ನ ಕೈಗೆ ಬಿಡ್ಕೊಡ್ರಯ್ಯ ಅಂಥೇಳಿ ನಾನಾ ರೂಪಗಳಲ್ಲೆಲ್ಲ ಕೂಡ ಕರ್ನಾಟಕದಲ್ಲಿ ಚರ್ಚೆಗೆ ತಂದರು. ಯಾರು? ಡಿ ಕೆ ಶಿವಕುಮಾರ್. ಅಧಿಕಾರ ಹಂಚಿಕೆ ವಿಚಾರವನ್ನು ಚರ್ಚೆಗೆ ಬಂದಾಗಲೆಲ್ಲ ಆ ಚರ್ಚೆಗೆ ಬೆಂಕಿ ಹಾಕುವ ಕೆಲಸ ಸಿದ್ದರಾಮಯ್ಯರವರ ಕೈಯಿಂದಲೂ ಕೂಡ ಆಯಿತು. ನಾನೇ 5 ವರ್ಷ ಅಧಿಕಾರದಲ್ಲಿ ಇರ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರೇ 5 ವರ್ಷ ಅಧಿಕಾರದಲ್ಲಿ ಇರ್ತಾರೆ ಅಂತ ಹೇಳಿ KN ರಾಜಣ್ಣ, ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂಥೇಳಿ MB ಪಾಟೀಲು, ಸಿದ್ದರಾಮಯ್ಯನವರೇ ಯಾಕೆ ಮುಂದುವರಿಬಾರ್ದು ಅಂತೇಳಿ ಸತೀಶ್ ಜಾರಕಿಹೊಳಿ. ಹೀಗೆಲ್ಲ ಇದ್ದಾಗ ಡಿ ಕೆ ಶಿವಕುಮಾರ್ ಪಾಪ ಅವರವರ ಆಸೆಯನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲೆಲ್ಲ ಸಿದ್ದರಾಮಯ್ಯರ ಬಣದ ಪ್ರಮುಖ ನಾಯಕರೆಲ್ಲರೂ ಕೂಡ ಆ ಒಂದು ಆಸೆಗೆ ಮಣ್ಣೆರಚುವಂಥ ಕೆಲಸ ಮಾಡ್ತಾ ಇದ್ರು. ಸೊ ಈಗ ಮೊನ್ನೆಯಷ್ಟೇ BK ಹರಿಪ್ರಸಾದ್ ಮನೆಗೆ ಸಿದ್ದರಾಮಯ್ಯ ಜೊತೆಗೆ ಹೈಕಮಾಂಡ್ ನಾಯಕರು ಹೋಗಿ ಬಂದಿದ್ರು. ಆ ಸಂದರ್ಭದಲ್ಲಿ ಸೂಚನೆ ಕೊಡಲಾಗಿತ್ತು. ಒಪ್ಪಂದದಂತೆ ಪಟ್ಟಕ್ಕಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕಸರತ್ತು ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದು ರಾಜೀನಾಮೆ ಕೊಡಿಸಿ ಎಂದು ಕಳೆದ ವಾರವೇ ಪಟ್ಟು ಹಿಡಿದಿದ್ರು. ಬೆಂಗಳೂರಿಗೆ ಬಂದಿದ್ದ KC ವೇಣುಗೋಪಾಲ್ ಸುರ್ಜೇವಾಲಾ ಸಮ್ಮುಖದಲ್ಲಿ ದಾಳ. ಆದರೆ ಈವರೆಗೂ ಯಾವುದೇ ಖಚಿತ ನಿರ್ಧಾರ ತಿಳಿಸದ ಹೈಕಮಾಂಡ್ ನಡೆಯಿಂದ ಬೇಸರಗೊಂಡಿರುವಂತಹ ಡಿಸಿಎಂ ಡಿ ಕೆ ಶಿವಕುಮಾರ್ ಹೀಗಾಗಿ ಜೂನ್ 6ರಂದು ದೆಹಲಿಗೆ ಹೋಗದಿರಲು ತೀರ್ಮಾನ. ವರಿಷ್ಠರಿಂದ ಆಹ್ವಾನ ಬಂದಿಲ್ಲ ಅಂತಿದ್ದಾರೆ ಡಿ ಕೆ ಶಿವಕುಮಾರ್. ದೆಹಲಿಗೆ ಹೋಗೋಕೆ ನನಗೆ ಯಾವುದೇ ಕಾರ್ಯಕ್ರಮ ಇಲ್ಲ ಎಂದ ಡಿಸಿಎಂ. ಹಂಗೇಳಬೇಕಾದ್ರೆ ಡಿಸಿಎಂ ಅವರ ಕಣ್ಣು ಕೆಂಪಾಗಿತ್ತು, ನೆತ್ತಿ ಬಿಸಿಯಾಗಿತ್ತು, ಕಪಾಲ ಉರಿ ಅಂತಾಯಿತು. ಸಂಪುಟ ಸರ್ಜರಿ ಕುರಿತ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಹಾಗಂತ ಉತ್ತರಿಸಿದ್ದಾರೆ. ಡಿಕೆ ನಡೆಯಿಂದ ಸಿಎಂ ಸಿದ್ದರಾಮಯ್ಯಗೆ ಈಗ ತಲೆಬಿಸಿ ಶುರುವಾಗಿದೆ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಡಿ ಕೆ ಶಿವಕುಮಾರ್ ಒಂದೆರಡು ಅಗ್ನಿ ಪರೀಕ್ಷೆಗಳನ್ನೆಲ್ಲ ಎದುರಿಸಿರೋದು. ಕಾಂಗ್ರೆಸ್ಸಿಗಾಗಿ, ಕಾಂಗ್ರೆಸ್ ಪಕ್ಷಕ್ಕಾಗಿ ಡಿಕೆ ದುಡಿದದ್ದು ಹಗಲು ರಾತ್ರಿ ಎನ್ನದೆ. ಡಿಕೆ ಎದುರಿಸಿದ ಸವಾಲುಗಳೆಷ್ಟು? ಭಾರತದ ಕಠಿಣ ಜೈಲಲ್ಲೂ ಕೂಡ ದಿನ ಕಳೆದಿದ್ರು ಡಿ ಕೆ ಶಿವಕುಮಾರ್. ಯಾವುದೇ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಸಿಗೆ ಯಾವುದೇ ತೆರನಾದ ಡ್ಯಾಮೇಜ್ ಆಗದಂತೆ ಕಾಪಾಡಿಕೊಂಡು ಬಂದಂತಹ ಡಿ ಕೆ ಶಿವಕುಮಾರ್ ಒಂದು ಕಾಲಘಟ್ಟದಲ್ಲಿ
ಮೈನಾರಿಟಿಯ ವಿರುದ್ಧ ವಿಪಕ್ಷದವರು ತಿರುಗಿ ಬಿದ್ದಾಗ, ಈಗೇನು ವಿಪಕ್ಷದಲ್ಲಿದ್ದಾರೋ ಆ ಸಂದರ್ಭದಲ್ಲೂ ಕೂಡ ಅಲ್ಪಸಂಖ್ಯಾತ ಮತ ಜಾರದಂತೆ ಕಾಪಾಡಿಕೊಂಡು ಬಂದಂತಹ ಡಿ ಕೆ ಶಿವಕುಮಾರ್ ಯಾರೆಷ್ಟೇ ಕಷ್ಟವಾದರೂ ಕೂಡ, ಯಾವುದೇ ಕ್ಷಣದಲ್ಲೂ ಕೂಡ, ಅಧಿಕಾರ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ಕೇಳಿ ಬಂದಂತಹ ಆರೋಪಗಳನ್ನು ಸಮಚಿತ್ತವಾಗಿ ಸ್ವೀಕರಿಸಿಕೊಂಡು ಅದಕ್ಕೆ ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಮುಡಾ ಎನ್ನುವಂಥ ಹಗರಣದ ಆರೋಪ ಸಿದ್ದರಾಮಯ್ಯರ ವಿರುದ್ಧ ಕೇಳಿಬಂದಾಗಲೂ ಕೂಡ ನಾನು ಕಲ್ಲು ಬಂಡೆಯಂತೆ ನಿಂತ್ಕೋತೀನಿ, ನನ್ನನ್ನು ದಾಟಿಯೇ ಸಿದ್ದರಾಮಯ್ಯರನ್ನು ಮುಟ್ಟಬೇಕು ಅಂಥೇಳಿ ಡಿ ಕೆ ಶಿವಕುಮಾರ್ ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯರ ಪರವೇ ನಿಂತ್ಕೊಂಡ್ರು. ಹೀಗೆಲ್ಲ ಕೊಡುಗೆ ಕೊಟ್ಟಂತಹ ಡಿ ಕೆ ಶಿಗೆ ಯಾಕೆ ಪಟ್ಟ ಸಿಗಬಾರದು ಎನ್ನುವಂಥ ವಾದ ಒಂದು ಕಡೆಯಾದರೆ, ಮತ್ತೊಂದು ಕಡೆ ಅಹಿಂದ ಸಮಾಜದಿಂದ 2ನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಕಟ್ಟಕಡೆಯ ಚುನಾವಣೆ. ಹಾಗಾಗಿ ಈ ಬಾರಿ 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿಯಲಿ, ಅವರು ಮುಂದುವರೆದರೆ 2 ಬಾರಿ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ಹೆಸರುವಾಸಿ ಆಗ್ತಾರೆ. ಮುಂದಿನ ಬಾರಿ 2028ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಸತೀಶ್ ಜಾರಕಿಹೊಳಿಗೂ ಡಿ ಕೆ ಶಿವಕುಮಾರ್ಗೂ ನೋಡೋಣ, ಯೋಚನೆ ಮಾಡೋಣ ಅನ್ನೋ ತರಹದಲ್ಲಿ ರಾಜ್ಯದ ಕಾಂಗ್ರೆಸ್ನ ಕಾರ್ಯಕರ್ತರ ನಡುವೆ ಚರ್ಚೆಗಳಾಗ್ತಾ ಇದೆ. ಆದರೆ ಕಾರ್ಯಕರ್ತರು ಏನೇ ಚರ್ಚೆ ಮಾಡಿಕೊಳ್ಳಿ, ಕಾಂಗ್ರೆಸ್ನ ನಾಯಕರು ಎಷ್ಟೇ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿ, ಕಟ್ಟಕಡೆಯದಾಗಿ ತೀರ್ಮಾನ ಆಗಬೇಕಾಗಿರೋದು ದೆಹಲಿ ಅಂಗಳದಲ್ಲಿ. ಹೊಸಕ್ಕೆ AICC ಕಚೇರಿಯಲ್ಲಿ, ನೂತನ ಕಚೇರಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ, KC ವೇಣುಗೋಪಾಲ್ ಅವರ ಸಾನ್ನಿಧ್ಯದಲ್ಲಿ, ಸುರ್ಜೇವಾಲರ ಸಮಕ್ಷಮದಲ್ಲಲ್ವ ತೀರ್ಮಾನ ಆಗಬೇಕಾಗಿರೋದು. ನಾವು ಹೇಳ್ತೀರ್ರಿ ಸಿದ್ದರಾಮಯ್ಯನವರು ಮುಂದುವರಿಬೇಕಾ ಅಥವಾ ಡಿ ಕೆ ಶಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕಾ ಅಂತ ಹೇಳಿ. ಸೊ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಿ ಈ ತರಹದ್ದೊಂದು ಚರ್ಚೆಗೆ ತಿಲಾಂಜಲಿಯನ್ನು ಇಡಬೇಕಾಗಿ ಬರುತ್ತೆ. ಈ ಎಡೆಯಲ್ಲಿ ಸರ್ಕಸ್ಗಳು ಕೂಡ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಕೂಡ ನಾನಾ ತರಹದಲ್ಲಿ ಕಸರತ್ತು ಮಾಡ್ತಾ ಇದ್ದಾರೆ. ಈಗಾಗಲೇ 2 ನಾಯಕರಿಗೂ ಆಹ್ವಾನ ಕೊಟ್ಟಿದೆ, ಹೈಕಮಾಂಡ್ ನಾಯಕರಿಂದ ಆಹ್ವಾನ ಬಂದಿದೆ, ನೀವಿಬ್ಬರು ದೆಹಲಿಗೆ ಬರಬೇಕು. ಅದು ಸಂಪುಟ ಪುನರ್ರಚನೆ ವಿಚಾರದಲ್ಲ ಅಥವಾ CM ಸ್ಥಾನದ ಬದಲಾವಣೆ ವಿಚಾರದಲ್ಲ, ವಿ ಡೋಂಟ್ ನೋ. ಒಂದಂತೂ ಸತ್ಯ, ಕ್ಯಾಬಿನೆಟ್ಗೆ ಒಂದು ಬೈಪಾಸ್ ಸರ್ಜರಿ ಅಂತೂ ಆಗುತ್ತೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರಿಂದ ಒಂದು ಪಟ್ಟಿಯೂ ಕೂಡ ಹೈಕಮಾಂಡ್ ಅಂಗಳಕ್ಕೆ ಹೋಗಿರುತ್ತೆ. ಆ ಪಟ್ಟಿಯಲ್ಲೂ ಕೂಡ ಪ್ರತಿಷ್ಠೆಯ ಚರ್ಚೆಗಳಾಗಬಹುದು. ಒಂದೋ DK ಬಣದಲ್ಲಿ DK ಹೇಳಿದಂತೆ DK ನಿರ್ದೇಶನ ಕೊಟ್ಟಂಥ ಅಭ್ಯರ್ಥಿಗೆ ಸ್ಥಾನ ಕೊಡಬೇಕು, ಮಂತ್ರಿಗಿರಿ ಕೊಡಬೇಕು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಣದಲ್ಲಿಯೂ ಕೂಡ ಅತ್ಯಾಪ್ತ ಬಳಗದಲ್ಲಿ ಯಾರಿರ್ತಾರೋ ಅವರನ್ನು ಕೂಡ ರೆಫರ್ ಮಾಡಿರ್ತಾರೆ, ಅವರಿಗೂ ಕೂಡ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಡಬೇಕಾಗಿ ಬರುತ್ತೆ. ಈ ಎರಡರ ನಡುವೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇನು ಸುಮ್ಮನೆ ಇರ್ತಾರ? ಇಲ್ಲ, ನನ್ನದು ಒಂದು ಇರಲಿ ಅಂತೇಳಿ 2-3 ಹೆಸರನ್ನು ಅವರು ಕೂಡ ಹಾಕ್ತಾರೆ. ಈ ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರಿಗೂ ಕೂಡ ತಲೆನೋವಾಗುತ್ತೆ. ಈ ಎಲ್ಲದರ ನಡುವೆ ಈಗ ಸಂಪುಟ ಪುನರ್ರಚನೆನಾ ಅಥವಾ ನೇರವಾಗಿ ಅಧಿಕಾರ ಹಸ್ತಾಂತರನೇ ಆಗುತ್ತಾ? ಡೆಲ್ಲಿಗೆ ಹೋಗಲ್ಲ ಎಂದಿದ್ದಕ್ಕೆ DCM DK ಶಿವಕುಮಾರ್ ಶುಕ್ರವಾರ ದೆಹಲಿಗೆ ಹೋಗೋ ಸಿದ್ದು ತಲೆ ಫುಲ್ ಗಿರಗಿರ ತಿರುಗ್ತಾ ಇದೆ. ಮತ್ತೆ ಸೈಲೆಂಟ್ ಬಂಡಾಯ ಸಾರಿದ್ರ DK ಶಿವಕುಮಾರ್ ಯಾವ್ಯಾವ ಸ್ಟೈಲಲ್ಲೆಲ್ಲ ಬಂಡಾಯ ಸಾರಿದ್ರು. ಹಿಂದುತ್ವ ನಾಯಕರು ಹೋಗಬೇಕಾಗಿದ್ದ ಸ್ಥಳಗಳಿಗೆ DK ಶಿವಕುಮಾರ್ ಹೋಗೋದಕ್ಕೆ ಶುರು ಮಾಡ್ಕೊಂಡ್ರು. ಲೆಕ್ಕಕ್ಕಿಂತ ಜಾಸ್ತಿ ಮೀಟರ್ ತಿಲಕವನ್ನು ಹಣೆ ಮೇಲಿಡೋದಕ್ಕೂ ಶುರು ಮಾಡ್ಕೊಂಡಿದ್ರು. ಅದೆಲ್ಲ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಅಮಿತ್ ಶಾನ ಭೇಟಿ ಮಾಡ್ಕೊಂಡು ಬಂದರು. ಪ್ರಯಾಗರಾಜ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ರು, ಮಲ್ಲಿಕಾರ್ಜುನ್ ಖರ್ಗೆನೂ ಮಾತನಾಡಿದ್ರು. ಅದೇ ಪ್ರಯಾಗರಾಜ್ಗೆ DK ಶಿವಕುಮಾರ್ ಮೆತ್ತಗೆ ಹೋಗಿ ಬಂದರು. ಇವೆಲ್ಲವೂ ಕೂಡ ಬಂಡಾಯದ ಭಾಗವೇ, ಇವೆಲ್ಲವೂ ಕೂಡ ವಿರೋಧತೆಯ ರೂಪವೇ. ಅರ್ಥ ಮಾಡಿಕೊಳ್ಳುವವರು ಅರ್ಥ ಮಾಡ್ಕೊಂಡಿದ್ರು ಆ ಸಂದರ್ಭದಲ್ಲಿ. ಈಗ ಮತ್ತದೇ ತೆಳ್ಳನೆಯ ಬಂಡಾಯ ಒಂದು ರೂಪದಲ್ಲಿ ವ್ಯಕ್ತವಾಗ್ತಾ ಇದೆ. ಇದು ನಿಮ್ಮ ಫ್ರೀಡಮ್ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಹಾಗಾದರೆ ಮತ್ತೆ ಶೀತಲ ಸಮರ ಶುರುವಾಯಿತಾ? CM ಸ್ಥಾನಕ್ಕಾಗಿ ಜಟಾಪಟಿಗಳು ಶುರುವಾಯಿತಾ? ಅಧಿಕಾರ ಹಂಚಿಕೆಯ ಪ್ರಮಾಣ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆಯಾ? ಅಕ್ಟೋಬರ್ ಡಿಸೆಂಬರ್ರ ಒಳಗಾಗಿ ಅಲ್ಲ, ತಕ್ಷಣವೇ ಅಧಿಕಾರ ಹಂಚಿಕೆ ಆಗಬೇಕಾಗಿ ಬರುತ್ತಾ? ಸಿದ್ದರಾಮಯ್ಯರ ಕ್ಯಾಬಿನೆಟ್ ಸರ್ಜರಿಯ ಹೊತ್ತಲ್ಲೇ CM ಸ್ಥಾನದ ಸರ್ಜರಿಯೂ ನಡೆಯುತ್ತಾ? ಒಂದು ಕಡೆ ಸ್ಪೀಕರ್ ಬದಲಾಗ್ತಾರೆ ಎನ್ನುವಂತಹ ಗುಸುಗುಸು, ಮತ್ತೊಂದು ಕಡೆ BZ ಜಮೀರ್ ಅವರ ಅಸ್ತಿತ್ವದ ಪ್ರಶ್ನೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಈ ಎಲ್ಲದರ ನಡುವೆ DCM DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ಇಬ್ಬರ ನಡುವಿನ ಪ್ರತಿಷ್ಠೆಯ ಒಂದು ರೀತಿಯ ಸಮರ, ನೀನಾ ನಾನಾ ಎನ್ನುವ ಹಂತಕ್ಕೂ ಕೂಡ
ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಅದಕ್ಕೆ ಸುಳಿವು ಕೊಟ್ಟಂತೆ ಶುಕ್ರವಾರ ದೆಹಲಿ ಭೇಟಿಗೆ ಹೋಗ್ತೀರಾ ಅಂತ ಕೇಳಿದ್ರೆ ನನಗದು ಯಾವ ಕಾರ್ಯಕ್ರಮವೂ ಇಲ್ಲ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್. ಅವರ ಹೇಳಿಕೆಯಲ್ಲಿ ಒಂದು ತರಹದ ಚಿಂತಾಕ್ರಾಂತತೆಗಳು ಎದ್ದು ಕಾಣ್ತಾ ಇತ್ತು. ಸೊ ಈ ಎಲ್ಲವೂ ಕೂಡ ಇತ್ತೀಚೆಗಿನ ಪ್ರಸಕ್ತ ರಾಜಕೀಯ ಡೆವಲಪ್ಮೆಂಟ್ಗಳ ಸುಳಿವನ್ನು ಕೊಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.